Hello, welcome for the course Financial Accounting First Subject Code 20 CP12T First Semester. Myself Manjula K, Senior Grade Lecturer, DRR Government Polytechnic. Unit 2 of Journal and Ledger. So this is the session 8. In previous session 7, we discussed some problems on simple and compound journal entries. Once again, in this session also we had to discuss some simple and compound journal entries, that is the table of the content. Before going to the content of this session 8, first once again we have to know about the objectives, learning objective of the course. Student know basic knowledge of the financial accounting, familiarize with the basic term of the accounting, familiarize with the method of recording the various business transaction, acquire the necessary skill to maintain the various books of accounts. Simple problems on journal entries, that is the problems on journal entries. So this is the fifth question, ಇದು ಐದನೇ ಕ್ವಶನ್ ಆಗಿದೆ. ಸೊ ಪಾಸ್ ದಿ ಜರ್ನಲ್ ಎಂಟ್ರೀಸ್ ಫಾರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್. ಈ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ನ ನಾವು ಜರ್ನಲ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಜರ್ನಲ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಜರ್ನಲ್ ಫಾರ್ಮ್ ಇದೆಯಲ್ಲ, ಅದು ನೀಟಾಗಿ ಕಾಲಮನ್ನು ಹಾಕ್ಕೋಬೇಕು ನೀವು. ಡೇಟು, ಪರ್ಟಿಕ್ಯುಲರ್ಸು, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಮೌಂಟ್ ಕಾಲಮ್, ಕ್ರೆಡಿಟ್ ಅಮೌಂಟ್ ಕಾಲಮ್ ಅಂತೇಳ್ಬಿಟ್ಟು ಕಾಲಮನ್ನು ಹಾಕ್ಕೊಂಡ್ಬಿಟ್ಟು ಈ ಎಲ್ಲ ಟ್ರಾನ್ಸಾಕ್ಷನ್ನ ಡೇಟ್ ವೈಸ್ ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಕಾಲಮ್ ಇಲ್ಲಿದೆ ನೋಡಿ ಆಲ್ರೆಡಿ ನಾನು. ಸೊ ಈ ಥರ ಡೇಟು, ಆ ಪರ್ಟಿಕ್ಯುಲರು, ಲೆಡ್ಜರ್ ಫೋಲಿಯೋ ಕಾಲಮ್ಮು, ಡೆಬಿಟ್ ಅಮೌಂಟ್ ಕಾಲಮ್ಮು, ಕ್ರೆಡಿಟ್ ಅಮೌಂಟ್ ಕಾಲಮ್ಮು, ಮತ್ತು ಅದಕ್ಕೆ ಹೆಡ್ಡಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಗಿವನ್ ನೇಮ್. ಯಾವ ನೇಮನ್ನು ಕೊಟ್ಟಿರ್ತಾರೋ ಆ ನೇಮನ್ನು ಎಂಟ್ರಿ ಮಾಡಬೇಕು. ಈ ಟ್ರಾನ್ಸಾಕ್ಷನ್ನಲ್ಲಿ ಯಾವುದು ನೇಮ್ ಇಲ್ಲ, ಸೊ ಹಾಗಾಗಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಡ್ಯಾಶ್ ಅಂತ ಹಾಕಿದ್ದೀವಿ. ಓಕೆ, ನೆಕ್ಸ್ಟ್ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಟೇಕನ್ ಪ್ಲೇಸ್ ಆನ್ March 1st. ಕಮಿಸ್ಡ್ ಬಿಸ್ನೆಸ್ ವಿತ್ ಫಾಲೋಯಿಂಗ್. ಇಲ್ಲೊಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಾಗಿದೆ. ವಿತ್ ಕ್ಯಾಶ್ 90,000, ಗೂಡ್ಸ್ 60,000, ಫರ್ನಿಚರ್ ರೂಪೀಸ್ 1,50,000. ಇಲ್ಲಿ ಒಂದು ಬಿಸ್ನೆಸ್ಸನ್ನು ಈ 3 ಅಸೆಟ್ಟಿಂದ ಪ್ರಾರಂಭ ಮಾಡಲಾಗಿದೆ. ಸೊ ದೀಸ್ 3 ಅಸೆಟ್ಸ್ ಆರ್ ಕಮ್ಸ್ ಟು ದ ಬಿಸ್ನೆಸ್. ಈ 3 ಅಸೆಟ್ ಬಿಸ್ನೆಸ್ಗೆ ಬಂದಿದೆ. ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಮ್ ಟ್ರಾನ್ಸಾಕ್ಷನ್ ರಿಪೀಟ್ ಆಗಿದೆ. ಹಾಗಾಗಿ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಕ್ಯಾಶ್ ಅಕೌಂಟ್ ಡೆಬಿಟ್, ಗೂಡ್ಸ್ ಆರ್ ಸ್ಟಾಕ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್. ಇಲ್ಲಿ ಗೂಡ್ಸ್ ಅಂತ ಇದೆಯಲ್ಲ, ಗೂಡ್ಸ್ ಬದಿ ನೀವು ಸ್ಟಾಕ್ ಅಕೌಂಟ್ ಅಂತಲೂ ತೊಗೋಬೋದು. ಓಕೆ, ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಗೂಡ್ಸ್ ಕಮ್ಸ್ ಟು ದ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಪಿಟಲ್, ಅದನ್ನು ಡೆಬಿಟ್ ಮಾಡಿದ್ವಿ. ಫರ್ನಿಚರ್ ಕಮ್ಸ್ ಟು ದ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಪಿಟಲ್, ಅದನ್ನು ಡೆಬಿಟ್ ಮಾಡಿದ್ವಿ. ಆ್ಯಂಡ್ 2 ದೀಸ್ ಅಸೆಟ್ಸ್ ಕಮ್ಸ್ ಫ್ರಮ್ ದ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಗಿವ್ಸ್ ದಿ ಬೆನಿಫಿಟ್. ಹಾಗಾಗಿ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಒಟ್ಟು ಕ್ಯಾಪಿಟಲ್ ಅಮೌಂಟನ್ನು ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಷ್ಟು ಎಂಟ್ರಿ ಮಾಡ್ತೀರಾ? ಈ ಎಲ್ಲ ಅಮೌಂಟ್ ಅಸೆಟ್ಟಿನ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಅಮೌಂಟ್ 90, ಗೂಡ್ಸ್ 60, ಅಲ್ಲಿಗೆ ಎಷ್ಟಾಯಿತು 150, ಫರ್ನಿಚರ್ ವ್ಯಾಲ್ಯೂ 1,50,000, ಟೋಟಲಿ 3 lakh ಅಮೌಂಟು ಈಸ್ ದ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಕೌಂಟಿಂದ 3 lakh ನಮ್ಮ ಬಿಸ್ನೆಸ್ಗೆ ಬಂತು ಅಲ್ವಾ. 3 lakh ರೂಪಿನ ಎಂಟ್ರಿ ಬೀಯಿಂಗ್ ಎಕ್ಸ್ಪ್ಲೆನೇಷನ್. ಸೊ ಬೀಯಿಂಗ್ ಅಬೌವ್ ದಿ ಅಸೆಟ್ಸ್ ಆರ್ ಕಮ್ಸ್ ಟು ದ ಬಿಸ್ನೆಸ್ ಆರ್ ಇಂಟ್ರಡ್ಯೂಸ್ಡ್ ಇನ್ ಟು ದ ಬಿಸ್ನೆಸ್ ಬೈ ದ ಪ್ರೊಪ್ರೈಟರ್. ಈ ರೀತಿ ನಾವು ಬ್ರೀಫಾಗಿ ಎಕ್ಸ್ಪ್ಲೇನನ್ನು ಮಾಡಬೇಕಾಗುತ್ತೆ. ನರೇಷನಲ್ಲಿ ಯಾವಾಗಲೂ ಬ್ರ್ಯಾಕೆಟಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪರ್ಚೇಸ್ಡ್ 20 ರೆಡಿಮೇಡ್ ಶರ್ಟ್ ಫ್ರಮ್ ದ ಎಕ್ಸ್ ಆ್ಯಂಡ್ ಕಂಪನಿ ಆನ್ ಕ್ರೆಡಿಟ್ ಆಫ್ ರೂಪೀಸ್ 10,000. ಇಲ್ಲಿ ಸಮ್ ರೆಡಿಮೇಡ್ ಶರ್ಟನ್ನು 20 ರೆಡಿಮೇಡ್ ಶರ್ಟ್ಸನ್ನು ಎಕ್ಸ್ ಆ್ಯಂಡ್ ಕಂಪನಿಯವರಿಂದ ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಲಾಗಿದೆ. ಅದರ ಒಟ್ಟು ವ್ಯಾಲ್ಯೂ ಕೊಟ್ಟಿದ್ದಾನೆ. ಇಂಡಿವಿಜುವಲ್ ಶರ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಒಟ್ಟು ವ್ಯಾಲ್ಯೂ 10,000 ರೂಪಿ ಅಂತ ಪೇ ಕೊಟ್ಟಿದ್ದಾನೆ ಅಲ್ವಾ. ಸೊ ದಿಸ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಇಟ್ ಕ್ರಿಯೇಟ್ ಎ ಒಬ್ಲಿಗೇಷನ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದ ಸಪ್ಲೈಯರ್ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಸಪ್ಲೈಯರ್ ಅಕೌಂಟನ್ನು ನಾವು ಕ್ರೆಡಿಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಯರ್ ದ ನೇಮ್ ಆಫ್ ದಿ ಸಪ್ಲೈಯರ್ ಇಸ್ ದ ಎಕ್ಸ್ ಆ್ಯಂಡ್ ಕಂಪನಿ. ಇಟ್ ಈಸ್ ಎಕ್ಸ್ ಆ್ಯಂಡ್ ಕಂಪನಿ ಇಸ್ ದ ಗಿವರ್ ಆಫ್ ದಿ ಗೂಡ್ಸ್. ಆ ಅಕೌಂಟನ್ನು ಓಪನ್ ಮಾಡಿದ್ವಿ, ಅದನ್ನು ಕ್ರೆಡಿಟ್ ಮಾಡಿದ್ವಿ. ಸೊ ಪರ್ಚೇಸ್ ದ ರೆಡಿಮೇಡ್ ಶರ್ಟ್ಸ್. ಓಕೆ, ರೆಡಿಮೇಡ್ ಶರ್ಟ್ಸ್ ಅಕೌಂಟ್ ಆದರೂ ಓಪನ್ ಮಾಡ್ಬೋದು, ಪರ್ಚೇಸ್ ಅಕೌಂಟನ್ನಾದರೂ ಮಾಡ್ಬೋದು. ಸೊ ರೆಡಿಮೇಡ್ ಶರ್ಟ್ಸ್ ಅಕೌಂಟನ್ನು ನಾವು ಓಪನ್ ಮಾಡ್ಬೋದು. ಓಕೆ, ಓಪನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೂ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಪರ್ಚೇಸ್ ಅಕೌಂಟ್ ಆದರೂ ಮಾಡ್ಬೋದು. ಸೊ ಇಯರ್ ವಿ ಫೈಂಡ್ ಸೆವರಲ್ ರೆಡಿಮೇಡ್ ಶರ್ಟ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಹಾಗೆ ನಾವು ಪರ್ಚೇಸ್ ಅಕೌಂಟನ್ನೇ ಓಪನ್ ಮಾಡ್ತೀವಿ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಎಕ್ಸ್ ಆ್ಯಂಡ್ ಕಂಪನಿ ಅಕೌಂಟು. ಟೋಟಲ್ ಅಮೌಂಟ್ ಈಸ್ 10,000. So next one is the third transaction. So third transaction is
ಅಮೌಂಟ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಅಮೌಂಟ್ ಡೆಪಾಸಿಟ್, ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಆಲ್ರೆಡಿ ಟ್ರಾನ್ಸಾಕ್ಷನ್ ಇದು ಬಂದಿದೆ ಅಲ್ವಾ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಇಸ್ ದ ರಿಸೀವರ್, ಡೆಬಿಟ್ ಮಾಡಿದ್ವಿ. ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಕ್ರೆಡಿಟ್ ಆಯಿತು. ಸೊ 30,000 ನಾವು ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿನ ಮಾಡ್ತೀವಿ. ಬಿ ಕ್ಯಾಶ್ ಡೆಪಾಸಿಟ್ ಇಂಟು ಬ್ಯಾಂಕ್. ನೆಕ್ಸ್ಟ್ ಫೋರ್ತ್ ಟ್ರಾನ್ಸಾಕ್ಷನ್ ಇಯರ್ purchased 10 ready-made sarees from ವೈ ಆ್ಯಂಡ್ ಕಂಪನಿ ಬೈ ಕ್ಯಾಶ್ ರುಪೀಸ್ 6,000. ಇಲ್ಲಿ ರೆಡಿಮೇಡ್ ಸ್ಯಾರೀಸನ್ನು ನಾವು ವೈ ಆ್ಯಂಡ್ ಕಂಪನಿಯವರಿಂದ ಪರ್ಚೇಸ್ ಮಾಡಲಾಗಿದೆ. ಫಾರ್ ಕ್ಯಾಶಿಂದ ಪರ್ಚೇಸ್ ಮಾಡಲಾಗಿದೆ. ಸೊ ದಿಸ್ ಇಸ್ ದ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಡೆಬಿಟಲ್ಲಿ ಪರ್ಚೇಸ್ ಅಕೌಂಟ್ ಆದರೂ ಓಪನ್ ಮಾಡಿ, ರೆಡಿಮೇಡ್ ಸ್ಯಾರೀಸ್ ಅಕೌಂಟ್ ಆದರೂ ಓಪನ್ ಮಾಡಿ. ಸಿ ದ ಟ್ರಾನ್ಸಾಕ್ಷನ್ ನೋಡಿ. ಫೋರ್ತ್ ಟ್ರಾನ್ಸಾಕ್ಷನ್ ಅಲ್ವಾ. ಸಿಲಿಂಡರ್ 4 ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಗೋಸ್ ಔಟ್. ಓಕೆ, ಕ್ಯಾಶನ್ನು ಎಂಟ್ರಿ ಮಾಡಿದ್ವಿ. 6,000 ವರ್ತ್ ಸ್ಯಾರೀಸನ್ನು ಪರ್ಚೇಸ್ ಮಾಡಲಾಗಿದೆ. 6,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಲಾಗಿದೆ. ನೆಕ್ಸ್ಟ್ ಫಿಫ್ತ್, ಪೇಡ್ ಎಕ್ಸ್ ಆ್ಯಂಡ್ ಕಂಪನಿ ಥ್ರೂ ದಿ ಚೆಕ್ ಮೂಲಕ ನಾವು ಅಮೌಂಟನ್ನು ಪೇ ಮಾಡಿದ್ದೀವಿ. ಯಾರಿಗೆ ಪೇ ಮಾಡಿದ್ದೀವಿ? ಎಕ್ಸ್ ಆ್ಯಂಡ್ ಕಂಪನಿಯವರಿಗೆ ಪೇ ಮಾಡಿದ್ದೀವಿ. ಎಕ್ಸ್ ಆ್ಯಂಡ್ ಕಂಪನಿ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್. ಹಾಗಾಗಿ ಎಕ್ಸ್ ಆ್ಯಂಡ್ ಕಂಪನಿ ಕೂಡ ಡೆಬಿಟ್ ಮಾಡಿದ್ವಿ. ಅಮೌಂಟನ್ನು ಹೇಗೆ ಪೇ ಮಾಡಿದ್ವಿ? ಚೆಕ್ ಮೂಲಕ. ಬ್ಯಾಂಕ್ ಇಸ್ ದ ಗಿವರ್ ಆಫ್ ದಿ ಗೂಡ್ಸ್. ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸಿ ದ ಫಿಫ್ತ್ ಟ್ರಾನ್ಸಾಕ್ಷನ್ ನೋಡಿ. ಎಕ್ಸ್ ಆ್ಯಂಡ್ ಕಂಪನಿ ಈಸ್ ದ ರಿಸೀವರ್, ಅದನ್ನು ಡೆಬಿಟ್ ಮಾಡಿದ್ವಿ. ಚೆಕ್ಕನ್ನು ಕೊಟ್ಟಿದ್ದೀವಿ ಅಂದರೆ ಬ್ಯಾಂಕ್ ಇಸ್ ದ ಗಿವರ್ ಆಫ್ ದ ಕ್ಯಾಶ್ ಆನ್ ಬಿಹಾಫ್ ಆಫ್ ಅಸ್. ಬ್ಯಾಂಕಿನ ಪರವಾಗಿ, ಬಿಸ್ನೆಸ್ನ ಪರವಾಗಿ ಬ್ಯಾಂಕ್ ಪೇಮೆಂಟನ್ನು ಮಾಡ್ತಾ ಇದೆ. ಹಾಗಾಗಿ ಬ್ಯಾಂಕ್ ಇಸ್ ದ ಗೀವರ್ ಅಂತೇಳ್ಬಿಟ್ಟು ಬ್ಯಾಂಕ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. 10,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಮತ್ತು ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಟ್ರಾನ್ಸಾಕ್ಷನ್. ಸೋಲ್ಡ್ 5 ಸ್ಯಾರೀಸ್ ಟು ಎ ಆ್ಯಂಡ್ ಕಂಪನಿ ಆನ್ ಕ್ರೆಡಿಟ್ ರುಪೀಸ್ 4,000. ಇಲ್ಲಿ 5 ಸ್ಯಾರೀಸನ್ನು ಎ ಆ್ಯಂಡ್ ಕಂಪನಿಯವರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಸೊ ಎಷ್ಟದ್ರ ವ್ಯಾಲ್ಯೂ? 4,000. ಸೊ ದಿಸ್ ಇಸ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ಒಬ್ಲಿಗೇಷನ್ ಬಿಟ್ವೀನ್ ದ ಕಸ್ಟಮರ್ ಆ್ಯಂಡ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಹಾಗಾಗಿ ರಿಸೀವರ್ ಅಕೌಂಟು, ಕಸ್ಟಮರ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಎ ಆ್ಯಂಡ್ ಕಂಪನೀಸ್ ರಿಸೀವರ್ ಅಕೌಂಟ್ ಆಯಿತು. ನೆಕ್ಸ್ಟ್ ಟು ಸೇಲ್ಸ್ ಆದರೂ ಓಪನ್ ಮಾಡಿ, ಸ್ಯಾರೀಸ್ ಅಕೌಂಟ್ ಆದರೂ ಓಪನ್ ಮಾಡಿ. ಸಿ ದ ಸಿಕ್ಸ್ತ್ ಟ್ರಾನ್ಸಾಕ್ಷನ್. ಸ್ಯಾರೀಸ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಅಂತನಾದರೂ ಮಾಡ್ಬೋದು, ಅಥವಾ ಸೇಲ್ಸ್ ಅಕೌಂಟನ್ನಾದರೂ ಮಾಡ್ಬೋದು. ಎ ಆ್ಯಂಡ್ ಕಂಪನಿ ಈಸ್ ದ ರಿಸೀವರ್, ಅದನ್ನು ಡೆಬಿಟ್ ಮಾಡಿದ್ವಿ. ಈಸ್ ದ ಕಸ್ಟಮರ್, ಡೆಬಿಟ್ ಆಯಿತು. ಸೇಲ್ಸ್ ಅಕೌಂಟ್, ರೆವಿನ್ಯೂ, ಇನ್ಕಮ್, ಅದನ್ನು ನಾವು ಕ್ರೆಡಿಟ್ ಮಾಡಿದ್ವಿ. 4,000 ವರ್ತ್ ಸ್ಯಾರೀಸ್ ಆರ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಆರ್ 4,000 ರೆವಿನ್ಯೂ ಕಮ್ಸ್ ಟು ದ ಬಿಸ್ನೆಸ್. ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ ರೆವಿನ್ಯೂ ಅಂತ ಕನ್ಸಿಡರ್ ಮಾಡಿದರೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಮತ್ತು ಗೂಡ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಅದನ್ನು ಗೂಡ್ಸ್ ಗೋಸ್ ಔಟ್ ಅಂತೇಳ್ಬಿಟ್ಟು ಕ್ರೆಡಿಟನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆವೆಂತ್ ಟ್ರಾನ್ಸಾಕ್ಷನ್. ಎ ಆ್ಯಂಡ್ ಕಂಪನಿ ಡೆಪಾಸಿಟ್ ದಿ ಅಮೌಂಟ್ ಡ್ಯೂ ಇನ್ ಕ್ಯಾಶ್ ಡೆಪಾಸಿಟ್ ಮೆಷಿನ್ಸ್. ಎ ಆ್ಯಂಡ್ ಕಂಪನಿಯವರು ನಮ್ಮ ಅಮೌಂಟನ್ನು ಡೈರೆಕ್ಟಾಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಇಸ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು, ನೋಡಿ ಇಲ್ಲಿದೆ ಟ್ರಾನ್ಸಾಕ್ಷನ್ ನೋಡಿ. ಸೆವೆಂತ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಎ ಆ್ಯಂಡ್ ಕಂಪನಿ ಅಕೌಂಟ್. ಡೈರೆಕ್ಟಾಗಿ ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದಾರೆ ನಮ್ಮ ಅಮೌಂಟನ್ನು ಎ ಆ್ಯಂಡ್ ಕಂಪನಿಯವರು. ಓಕೆ, ಎ ಆ್ಯಂಡ್ ಕಂಪನಿ ನೋಡಿ. ಸಿಕ್ಸ್ತ್ ಟ್ರಾನ್ಸಾಕ್ಷನ್, ಗೂಡ್ಸನ್ನು ಕ್ರೆಡಿಟಲ್ಲಿ ಎ ಆ್ಯಂಡ್ ಕಂಪನಿಗೆ ಮಾರಾಟ ಮಾಡಿದ್ವಿ. ಈಗ ಅಮೌಂಟನ್ನು ಅವ್ರು ಪೇ ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಎ ಆ್ಯಂಡ್ ಕಂಪನಿ ಇಸ್ ದ ಗಿವರ್ ಆಫ್ ದಿ ಕ್ಯಾಶ್. ಎ ಆ್ಯಂಡ್ ಕಂಪನಿನ ನಾವು ಕ್ರೆಡಿಟ್ ಮಾಡಿದ್ವಿ 4,000. ಓಕೆ, ನೆಕ್ಸ್ಟ್ ಏಯ್ತ್ ಟ್ರಾನ್ಸಾಕ್ಷನ್. ಪರ್ಚೇಸ್ಡ್ 20 ಸ್ಯಾರೀಸ್ ಫ್ರಮ್ ಜಡ್ ಆ್ಯಂಡ್ ಕಂಪನಿ ಆ್ಯಂಡ್ ಪೇಡ್ ಥ್ರೂ ದಿ ಡೆಬಿಟ್ ಕಾರ್ಡ್ ರುಪೀಸ್ 12,000. ಇಲ್ಲಿ ನಾವು 20 ಸ್ಯಾರೀಸನ್ನು ಎ ಆ್ಯಂಡ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ವಿ. ಅಮೌಂಟನ್ನು ಹೇಗೆ ಪೇ ಮಾಡ್ತಿದ್ದೀವಿ? ಚೆಕ್ ಮೂಲಕ ಅಲ್ಲ, ನಮ್ಮ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿ ಬ್ಯಾಂಕ್ ಅಕೌಂಟ್ ಡೈರೆಕ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಬ್ಯಾಂಕ್ ಇಸ್ ದ ಗಿವರ್ ಆಫ್ ಅಮೌಂಟ್. ಸೊ ಪರ್ಚೇಸ್ ಅಕೌಂಟ್ ಆದರೂ ಓಪನ್ ಮಾಡಿ, ಸ್ಯಾರೀಸ್ ಅಕೌಂಟ್ ಆದರೂ ಓಪನ್ ಮಾಡಿ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಯಿತು ಎಕ್ಸ್ಪೆನ್ಸ್ ಅಂತ ಅಂದಾಗ, ಅಥವಾ ಸ್ಯಾರೀಸ್ ಅಕೌಂಟ್, ಸ್ಯಾರೀಸ್ ಕಮ್ಸ್ ಟು ದ ಬಿಸ್ನೆಸ್, ಸ್ಯಾರೀಸ್ ಅಕೌಂಟ್ ಆದರೂ ಓಪನ್ ಮಾಡ್ಬೋದು. ಸೊ ಪರ್ಚೇಸ್ ಅಕೌಂಟನ್ನೇ ತೊಗೊಂಡಿದ್ದೀನಿ ನಾರ್ಮಲಾಗಿ. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು, ಸೊ ಬ್ಯಾಂಕ್ ಇಸ್ ದ ಗಿವರ್ ಆಫ್ ದ 12,000 ರುಪೀಸ್. ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಯಿತು ನೋಡಿ. ಸೀದಾ ಟ್ರಾನ್ಸಾಕ್ಷನ್. ಓಕೆ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ 12,000. ಸೀದಾ 8 ಟ್ರಾನ್ಸಾಕ್ಷನ್. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು, ಪರ್ಚೇಸ್ ಮಾಡಿದ್ವಿ ನಾವು 12 ಸ್ಯಾರಿನ. ಸೊ ಹಾಗೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಯಿತು. ಬ್ಯಾಂಕ್ ಇಸ್ ದ ಡೆಬಿಟ್ ಕಾರ್ಡ್ ಮೂಲಕ ಅಮೌಂಟ್ ಪೇ ಮಾಡಿದ್ವಿ. ಬ್ಯಾಂಕ್ ಇಸ್ ದ ಗಿವರ್ ಆಫ್ ದ ಕ್ಯಾಶ್
which are purchased. Okay, 12,000 entry ಮಾಡಿದ್ವಿ. Next one is the ninth transaction. See the ninth transaction. Stationery purchased for and paid through net banking of rupees 6,000. ಇಲ್ಲಿ ನಾವು ಸ್ಟೇಷನರಿನ ಪರ್ಚೇಸ್ ಮಾಡ್ತಾಯಿದ್ವಿ, ಡೆಬಿಟ್ ಕಾರ್ಡ್ ಯೂಸ್ ಮಾಡಿಲ್ಲ, ಚೆಕ್ ಕೊಟ್ಟಿಲ್ಲ. ಹೇಗೆ ನೆಟ್ ಬ್ಯಾಂಕಿಂಗ್, ಈಗೆಲ್ಲ ನೆಟ್ ಬ್ಯಾಂಕಿಂಗ್ ಮೂಲಕ ಯೂನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಲ್ಲಿ ನಾವು ಪೇಮೆಂಟನ್ನು ಮಾಡ್ತಾ ಹೋಗ್ತೀವಿ. ನೆಟ್ ಬ್ಯಾಂಕಿಂಗ್ ಅಥವಾ ಗೂಗಲ್ ಪೇಟಿಎಮ್ ಎಕ್ಸೆಟ್ರಾ ಏನೇನೋ ಇದಾವಲ್ಲ, ಈ ಆ್ಯಪ್ ಮೂಲಕ ನಾವು ಅಮೌಂಟನ್ನು ಪೇ ಮಾಡಲಾಗಿದೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ಅಮೌಂಟನ್ನು. ಸೊ ಬ್ಯಾಂಕ್ ಇಸ್ ದ ಗಿವರ್ ಆಫ್ ದಿ ಸ್ಟೇಷನರಿ ಅಮೌಂಟ್ 6,000. ಸ್ಟೇಷನರಿ ಕಮ್ಸ್ ಟು ದ ಬಿಸ್ನೆಸ್. ಸ್ಟೇಷನರಿ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಬ್ಯಾಂಕ್ ಇಸ್ ದ ಗಿವರ್ ಆಫ್ ದಿ ಅಮೌಂಟ್ ವಿಚ್ ಆರ್ ಪರ್ಚೇಸ್ಡ್. ಸೀದಾ ಟ್ರಾನ್ಸಾಕ್ಷನ್ ನೋಡಿ. ಸ್ಟೇಷನರಿ ಅಕೌಂಟ್ ಡೆಬಿಟ್ ಆಯ್ತು, ಸ್ಟೇಷನರಿ ಕಮ್ಸ್ ಟು ದ ಬಿಸ್ನೆಸ್. ಸ್ಟೇಷನರಿ ಅಕೌಂಟ್ ಡೆಬಿಟ್ ಮಾಡಿದ್ವಿ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಯಿತು. ಓಕೆ, ನೆಕ್ಸ್ಟ್ 10th ಟ್ರಾನ್ಸಾಕ್ಷನ್. ಪ್ರತಿ ಟ್ರಾನ್ಸಾಕ್ಷನ್ನಿಗೂ ನಾವು ಎಕ್ಸ್ಪ್ಲನೇಷನ್ನ ಬರೀಲೇಬೇಕಾಗುತ್ತೆ. ಅದಕ್ಕೆ ನೀವು ಕ್ವಶನ್ ಇದೆಯಲ್ಲ ಟ್ರಾನ್ಸಾಕ್ಷನ್, ಅದನ್ನು ಸ್ವಲ್ಪ ಬ್ರೀಫಾಗಿ ಮಾಡಿಬಿಟ್ಟು ಬರೆದ್ರೆ ಓಕೆ. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್ ಲಿಮಿಟ್ ₹200. ಬ್ಯಾಂಕ್ ಚಾರ್ಜಸನ್ನು ನಾವು ಪೇ ಮಾಡಬೇಕಾಗುತ್ತೆ. ನಮ್ಮೆಲ್ಲ ಒಂದು ಟ್ರಾನ್ಸಾಕ್ಷನ್ನ ನಾವು ಬೀಸಿಂಗ್ ಬ್ಯಾಂಕಲ್ಲಿ ಮಾಡಿದ್ರೆ ಬ್ಯಾಂಕ್ ಅವರು ಡೈರೆಕ್ಟಾಗಿ ನಮ್ಮ ಅಮೌಂಟ್ ಕಲೆಕ್ಟ್ ಮಾಡೋದಿಲ್ಲ. ಅವ್ರು ನಮ್ಮ ಬ್ಯಾಂಕ್ ಅಕೌಂಟಿಂದ ಅವ್ರು ಏನು ಮಾಡಿಬಿಡ್ತಾರೆ, ಆ ಚಾರ್ಜಸನ್ನು ಡಿಡಕ್ಷನನ್ನು ಮಾಡ್ತಾರೆ. ಸೊ ನಮ್ಮ ಬ್ಯಾಂಕ್ ಅಕೌಂಟಿಂದ ಬ್ಯಾಂಕಿಗೆ ನಾವು ಪೇ ಮಾಡೋದ್ರಿಂದ ಬ್ಯಾಂಕು ರಿಸೀವರ್ ಆಗ್ತಾರೆ, ಬ್ಯಾಂಕು ಗೀವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು, ಬ್ಯಾಂಕ್ ಅಕೌಂಟು ಕ್ರೆಡಿಟು. ಬ್ಯಾಂಕ್ ಚಾರ್ಜಸ್ ನಮ್ಮ ಬ್ಯಾಂಕಲ್ಲಿ ನಮ್ಮ ಬ್ಯಾಂಕ್ ಅಕೌಂಟೇ ಇರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ಬ್ಯಾಂಕ್ನವರು ಚಾರ್ಜಸನ್ನು ಕಟ್ ಮಾಡಿಕೊಡ್ತಾರೆ. ಸೊ ಬ್ಯಾಂಕ್ ಇಸ್ ದ ರಿಸೀವರ್, ಬ್ಯಾಂಕ್ ಇಸ್ ದ ಗೀವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯಿತು, ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಆಯಿತು. ಓಕೆ, ಸೊ ದೀಸ್ ಆರ್ ದಿ ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ journal entries. I think you got more information from all the session regarding the journal entries. Here the simple problem is given in worksheet. Pass the journal entries for the following transactions. Same ಅದೇ ಥರನೇ ಕೊಟ್ಟಿದ್ದಾರೆ. ಕಮೆನ್ಸ್ ಬಿಸ್ನೆಸ್ ವಿತ್ ಫಾಲೋಯಿಂಗ್: ಕ್ಯಾಶ್, ಗೂಡ್ಸ್, ಫರ್ನಿಚರಿಂದ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಾಗಿದೆ. ಕ್ಯಾಶ್ ಅಕೌಂಟ್ ಡೆಬಿಟ್, ಗೂಡ್ಸ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಒಟ್ಟು ಕ್ಯಾಪಿಟಲ್ ಅಮೌಂಟನ್ನು ಆ್ಯಡ್ ಮಾಡಿ. ಕ್ಯಾಶ್ ಅಮೌಂಟ್ ಎಷ್ಟಿದೆ, 3,90,000. ಗೂಡ್ಸು 1,60,000. ಎಷ್ಟಾಯ್ತು ಅಲ್ಲಿಗೆ, 450, 550, 7 lakh ರೂಪಿ ಕ್ಯಾಪಿಟಲ್ ಆಯಿತು. ಓಕೆ, ಸೊ ಕ್ಯಾಪಿಟಲನ್ನು ಕ್ರೆಡಿಟ್ ಮಾಡ್ತೀವಿ, 7 lakh ರೂಪಿ ಅಂತ ಹೇಳ್ಬಿಟ್ಟು. ಪರ್ಚೇಸ್ಡ್ 20 ರೆಡಿಮೇಡ್ ಶರ್ಟ್ ಫ್ರಮ್ ಎಕ್ಸ್ ಆ್ಯಂಡ್ ಕಂಪನಿ ಆನ್ ಕ್ರೆಡಿಟ್ 20,000. ಸೊ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಎಕ್ಸ್ ಆ್ಯಂಡ್ ಕಂಪನಿ, ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಲಾಗಿದೆ. ಗೀವರ್ ಅಕೌಂಟ್ ಓಪನ್ ಮಾಡಿದ್ವಿ, 20,000. ಕ್ಯಾಶ್ ಡೆಪಾಸಿಟೆಡ್ ಇಂಟು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್. ಕೆನರಾ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ಡ್ 10 ರೆಡಿಮೇಡ್ ಶರ್ಟ್ ಫ್ರಮ್ ದ ವೈ ಆ್ಯಂಡ್ ಕಂಪನಿ ಬೈ rupees ಕ್ಯಾಶ್ 20,000. ಓಕೆ, ಸೊ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ವೈ ಆ್ಯಂಡ್ ಕಂಪನಿ, ಪೇಡ್ ಎಕ್ಸ್ ಆ್ಯಂಡ್ ಕಂಪನಿ ಥ್ರೂ ದಿ ಚೆಕ್. ಎಕ್ಸ್ ಆ್ಯಂಡ್ ಕಂಪನಿಗೆ ಪೇ ಮಾಡಲಾಗಿದೆ. ಈಸ್ ದ ರಿಸೀವರ್, ಎಕ್ಸ್ ಆ್ಯಂಡ್ ಕಂಪನಿ ಇಸ್ ದ ರಿಸೀವರ್. ಎಕ್ಸ್ ಆ್ಯಂಡ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಇಸ್ ದ ಗಿವರ್ ಆಫ್ ದಿ ಕ್ಯಾಶ್. ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ಸೋಲ್ಡ್ 5 ಸ್ಯಾರೀಸ್ ಟು ಎ ಆ್ಯಂಡ್ ಕಂಪನಿ ಆನ್ ಕ್ರೆಡಿಟ್ ₹12,000. ಎ ಆ್ಯಂಡ್ ಕಂಪನಿಗೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. ಎ ಆ್ಯಂಡ್ ಕಂಪನಿ ಇಸ್ ದ ಕಸ್ಟಮರ್, ರಿಸೀವರ್ ಆಫ್ ದಿ ಗೂಡ್ಸ್. ಓಕೆ, ದಿಸ್ ಇಸ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಎ ಆ್ಯಂಡ್ ಕಂಪ್ನಿ ಓಪನ್ ಮಾಡ್ತೀವಿ. ಇಲ್ಲ ಅಂತ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಕ್ಯಾಶ್ ಕಮ್ಸ್ ಟು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ತಾ ಇದ್ವಿ. ಸೊ ದಟ್ ಎ ಆ್ಯಂಡ್ ಕಂಪನಿ ಇಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಆಫ್ ₹11,500 ರಿಸೀವ್ಡ್ ಫ್ರಮ್ ದ ಎ ಆ್ಯಂಡ್ ಕಂಪನಿ ಟುವರ್ಡ್ಸ್ ದ ಫೈನಲ್ ಪೇಮೆಂಟ್. ಸೊ ಸೆಟ್ಲ್ಮೆಂಟ್ ಆಗಿದೆ, ಫೈನಲ್ ಪೇಮೆಂಟ್ ಮಾಡ್ತಾ ಇದ್ದಾನೆ. ಯಾರು, ಎ ಆ್ಯಂಡ್ ಕಂಪನಿ. ಸೊ ಅವ್ರು ಕೊಡಬೇಕಾಗಿದ್ದು ಎಷ್ಟು, ಸೀದಾ 12,000 ಇತ್ತು. ಫುಲ್ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೊಡಬೇಕಾಗಿರೋ ಅಮೌಂಟ್ ಎಷ್ಟು, 12,000. ಕೊಟ್ಟಿರೋದೆಷ್ಟು, 11,500. ಸೊ 500 ಈಸ್ ನಾಟ್ ಪೇಡ್ ಬೈ ದ ಎ ಆ್ಯಂಡ್ ಕಂಪನಿ. ಸೊ 500 ಈಸ್ ದ ಲಾಸ್ ಟು ದ ಕಂಪನಿ ಬಿಸ್ನೆಸ್ ಅಲ್ವಾ, ಲಾಸ್ ಆಯಿತು. ಡಿಸ್ಕೌಂಟ್, ದಿಸ್ ಇಸ್ ದ ರಿಡಕ್ಷನ್ ಇಸ್ ಕನ್ಸಿಡರ್ ದ ಡಿಸ್ಕೌಂಟ್. ಯಾವ ಡಿಸ್ಕೌಂಟು, ಕ್ಯಾಶ್ ಡಿಸ್ಕೌಂಟ್ ಅಲೋಡ್. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು 11,500. ಕ್ಯಾಶ್ ಬಂದಿದೆ ಎಷ್ಟು, 11,500. 500 ಈಸ್ ನಾಟ್ ರಿಸೀವ್ಡ್, ಇಟ್ ಈಸ್ ಎ ಲಾಸನ್ನು ನಾವೇನು ಮಾಡ್ತೀವಿ, ಡಿಸ್ಕೌಂಟ್ ಅಕೌಂಟಿಗೆ ಹಾಕ್ತೀವಿ. ಡಿಸ್ಕೌಂಟ್ ಅಲೋಡ್ ಅಕೌಂಟಿಗೆ ಡೆಬಿಟ್ ಮಾಡಿದ್ವಿ. ಓಕೆ, 500 ಟು ಎಷ್ಟು ಬರಬೇಕಾಗಿತ್ತು ಅವ್ರ ಅಕೌಂಟಿಂದ, 12,000 ಎ ಆ್ಯಂಡ್ ಕಂಪನಿ ಅಕೌಂಟನ್ನು ಓಪನ್ ಮಾಡ್ತೀವಿ. ನೆಕ್ಸ್ಟ್ 9th ಸ್ಟೇಷನರಿ ಪರ್ಚೇಸ್ ಫಾರ್ ದ ಕ್ಯಾಶ್ ₹900. ಸೊ ಸ್ಟೇಷನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸಿಂಪಲ್ ಟ್ರಾನ್ಸಾಕ್ಷನ್.
Okay, so I think you get more information from the explanation of the worksheet problem. Next, course outcomes. At the end of the course, student will be able to understand the basic knowledge of the accountancy, understand the knowledge of the maintaining the books of account. ಈ ಎಲ್ಲ ಒಂದು ಕಾನ್ಸೆಪ್ಟಿಂದ ನೀವು ಅಕೌಂಟೆನ್ಸಿಯನ್ನು ಹೇಗೆ ಮಾಡಬೇಕು, ಮತ್ತು ಬುಕ್ಸನ್ನು ಲೆಡ್ಜರ್ ಬುಕ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು, ಎಲ್ಲ ಟ್ರಾನ್ಸಾಕ್ಷನ್ನ ಬುಕ್ಸ್ ಆಫ್ ಅಕೌಂಟಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದರ ಇನ್ನು ಮಾಹಿತಿ ಸಿಗುತ್ತೆ. ನೆಕ್ಸ್ಟ್, ಬುಕ್ಸ್ ಆಫ್ ರೆಫರೆನ್ಸ್. ಅಕೌಂಟೆನ್ಸಿ ವ್ಯಾಲ್ಯೂಮ್ ಬೈ ಬಿ ಎಸ್ ರಾಮನ್, ಅಕೌಂಟೆನ್ಸಿ ವ್ಯಾಲ್ಯೂಮ್ ಬೈ ಖಡಕೋಲ್, ಅಕೌಂಟೆನ್ಸಿ ವ್ಯಾಲ್ಯೂಮ್ ಬೈ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ಅಕೌಂಟೆನ್ಸಿ ರೆಡ್ಡಿ ಆ್ಯಂಡ್ ಅಪ್ಪಣ್ಣಯ್ಯ, ಅಕೌಂಟೆನ್ಸಿ ಬೈ ಡಾಕ್ಟರ್ ಟಿ ವಿ ರಾಜು ಆ್ಯಂಡ್ ಡಾಕ್ಟರ್ ಶೇಷಮೂರ್ತಿ, ಸ್ವಪ್ನ ಪಬ್ಲಿಕೇಶನ್, NCERT books of CBSE or ICCE, or you may get a lot of information from the software, website address, Swayam, MOOCs, etc. Okay, you got more information, I think. Thank you very much.